ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಟಾಟಾ ಸೈಬರ್ ಸೆಕ್ಯೂರಿಟಿ ಇಂಟರ್ನ್ಶಿಪ್ 2025 ಇದಕ್ಕೆ ಜಸ್ಟ್ 12ನೇ ಕ್ಲಾಸ್ ಪಾಸ್ ಆದವರೇ ಈ ಕೆಲಸಕ್ಕೆ ಅಂದ್ರೆ ಈ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಕೋಬಹುದು. ಅದು ಆನ್ಲೈನ್ ಮುಖಾಂತರ. ಅದು ಯಾವ ರೀತಿ ಅಪ್ಲೈ ಮಾಡೋದು, ಎಲಿಜಿಬಿಲಿಟಿ ಏನಾಗಿರಬೇಕು, ಮತ್ತೆ ನೀವು ಇಲ್ಲಿ ಸ್ಯಾಲರಿ ಏನಾದರೂ ಕೊಡಲಾಗುತ್ತಾ, ಎಲ್ಲಾನು ವಿವರವಾಗಿ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡಿ ಅವರು ಈ ಇಂಟರ್ನ್ಶಿಪ್ ಅಲ್ಲಿ ಭಾಗವಹಿಸಲಿಕ್ಕೆ ನೀವು ಸಹಾಯ ಮಾಡಿ ಕೊಡಬಹುದು. ಓಕೆ, ಮೊದಲನೇದಾಗಿ ಇಲ್ಲಿ ನೋಡಬಹುದು ಕಂಪನಿ ಹೆಸರು ಟಾಟಾ ರಿಕ್ವೈರ್ಮೆಂಟ್ 2025 ಟಾಟಾ ಗ್ಲೋಬಲ್ ಇಂಟರ್ನ್ಶಿಪ್ ಅಂತ ಹೇಳ್ತಿದ್ದಾರೆ. ಕ್ವಾಲಿಫಿಕೇಶನ್ ಜಸ್ಟ್ 12ನೇ ಕ್ಲಾಸ್ ಪಾಸ್ ಆದ್ರೆ ಸಾಕು, ನೀವು ಈ ಕೆಲಸಕ್ಕೆ ಅಂದ್ರೆ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಕೋಬಹುದು. ಓಕೆ, ಇಂಟ್ರೊಡಕ್ಷನ್ಗಾಗಿ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಲಿಂಕ್ ಇದೆಯಲ್ಲ, ನಾನು ಡಿಸ್ಕ್ರಿಪ್ಷನ್ ಪಿನ್ ಮಾಡ್ತೀನಿ. ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಹಿತಿನ ಪಡೆದುಕೊಂಡ ನಂತರನೇ ನೀವು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಬಹುದು ವಾಟ್ ಈಸ್ ದ ಟಾಟಾ ಸೈಬರ್ ಸೆಕ್ಯೂರಿಟಿ ಇಂಟರ್ನ್ಶಿಪ್ 2025 ಅಂತ ಕೇಳ್ತಿದ್ದಾರೆ. ಅದಕ್ಕೂ ಇಲ್ಲಿ ಆನ್ಸರ್ ಆಗಿ ಕೊಡಲಾಗಿದೆ, ನೀವು ಇಲ್ಲಿ ಓದ್ಕೋಬಹುದು ಬಂದು. ಹಾಗೆ ಇಲ್ಲಿ ವೈ ಚೂಸ್ ಟಾಟಾ ಸೈಬರ್ ಸೆಕ್ಯೂರಿಟಿ ಇಂಟರ್ನ್ಶಿಪ್, ಇದರಿಂದ ನಿಮಗೆ ಯಾವುದೆಲ್ಲ ಉಪಯುಕ್ತ ಇದೆ ಅಂತ ಇಲ್ಲಿ ನೋಡ್ಕೋಬಹುದು. ಇದನ್ನು ನೀವು ನೋಡ್ಕೋಬಹುದು. ಹಾಗೆ ಕೀ ಫ್ಯೂಚರ್ಸ್ ಆಫ್ ದಿ ಇಂಟರ್ನ್ಶಿಪ್. ಓಕೆ, ಟಾಟಾ ಸೈಬರ್ ಸೆಕ್ಯೂರಿಟಿ ಇಂಟರ್ನ್ಶಿಪ್ ಅಂತ ಹೇಳ್ತಿದ್ದಾರೆ. ಎಲಿಜಿಬಿಲಿಟಿನ ಆಲ್ರೆಡಿ ಹೇಳಿದ್ದೀನಿ, 12ನೇ ಕ್ಲಾಸ್ ಪಾಸ್ ಆದ್ರೆ ಸಾಕು. ಇದು ಆನ್ಲೈನ್ ಮುಖಾಂತರ ಇರುತ್ತೆ. ಮತ್ತೆ ಡ್ಯೂರೇಷನ್ 6 ರಿಂದ 12 ವಾರಗಳ ತನಕ ನಿಮಗೆ ಅಂದ್ರೆ ಇಲ್ಲಿ ಇಂಟರ್ನ್ಶಿಪ್ ಕೊಡಲಾಗುತ್ತೆ. ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ಇದೆಯಲ್ಲ, ನಿಮ್ದು ಡೈರೆಕ್ಟ್ ಸೆಲೆಕ್ಷನ್ ಆಫ್ಟರ್ ರಿಜಿಸ್ಟ್ರೇಷನ್. ಓಕೆ, ಮತ್ತೆ ಸರ್ಟಿಫಿಕೇಶನ್ ಇದೆಯಲ್ಲ, ಇದು ಎಸ್ ಆಗಿರುತ್ತೆ, ಅಂದ್ರೆ ರೆಕಾಗ್ನೈಸ್ ಬೈ ಟಾಟಾ ಗ್ರೂಪ್. ಓಕೆ, ಯಾವುದೇ ರೀತಿಯ ಫೇಕ್ ಆಗಿಲ್ಲ, ಎಲ್ಲಾನು ರಿಯಲ್ ಆಗಿದೆ. ಹಾಗಾಗಿ ನೀವು ಇದು ಮಾಡ್ಕೋಬಹುದು. ಮತ್ತೆ ಫೀಸ್ ಇದೆಯಲ್ಲ, ಯಾವುದೇ ರೀತಿಯ ಶುಲ್ಕಗಳಿಲ್ಲ, ನೀವು ಫ್ರೀ ಆಗಿಲ್ಲ ಅಪ್ಲೈ ಮಾಡ್ಕೋಬಹುದು. ಸ್ಟೆಪಂಡ್ ಆಗಿ ಮೇ ವೇರಿ ಲೊಕೇಶನ್ ಆ್ಯಂಡ್ ಪ್ರಾಜೆಕ್ಟ್. ಓಕೆ, ಕೆಲವೊಂದು ಪ್ರಾಜೆಕ್ಟ್ಗಳ ಮೇಲೆ ನಿಮಗೆ ಸ್ಯಾಲರಿನ ಅಂದ್ರೆ ಡಿಸೈಡ್ ಮಾಡಲಾಗುತ್ತೆ. ರಿಜಿಸ್ಟ್ರೇಷನ್ ಪೋರ್ಟಲ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ಆಗಿ ನೀವು ವಿಸಿಟ್ ಮಾಡ್ಕೋಬಹುದು. ಹಾಗೆ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ಆಗಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಲ್ರೆಡಿ ಹೇಳಿದ್ದೀನಿ, 12ನೇ ಕ್ಲಾಸ್ ಪಾಸ್ ಆಗಿರಬೇಕು. ಮತ್ತೆ ನಿಮ್ಮ ವಯಸ್ಸಿನ ಮಿತಿ 17 25 ಕೊಟ್ಟಿದ್ದಾರೆ. ಅದು 35 ತನಕ ನಿಮಗೆ ಇರುತ್ತೆ ಕೆಲವೊಂದು ಬೇಸಿಕ್ ಆಗಿ. ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಕಂಪ್ಯೂಟರ್ಸ್ ನಾಲೆಜ್ ಇರಬೇಕು. ಹಾಗೆ ನಿಮಗೆ ಬೇಸಿಕ್ ಇಂಗ್ಲಿಷ್ ಸ್ಕಿಲ್ಸ್ ಇರಬೇಕು. ಓಕೆ, ಹಾಗೆ ನಿಮಗೆ ಟೆಕ್ನಾಲಜಿ ಮತ್ತು ಸೈಬರ್ ಸೆಕ್ಯೂರಿಟಿ ಇದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರಬೇಕು. ಓಕೆ, ಇಲ್ಲಿ ನೋಡ್ಕೋಬಹುದು, ನೋ ಟೆಕ್ನಿಕಲ್ ಆರ್ ಪ್ರೋಗ್ರಾಮಿಂಗ್ ಬ್ಯಾಕ್ಗ್ರೌಂಡ್ ಈಸ್ ನೆಸಸರಿ ಕೊಟ್ಟಿದ್ದಾರೆ. ಓಕೆ, ಅಪ್ಲೈ ಮಾಡುವಂಥ ವಿಧಾನ ನೋಡ್ಕೋಬಹುದು. ವಿಸಿಟ್ ದಿ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ಕೋಬೇಕು. ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇದಕ್ಕೆ ವಿಸಿಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೈಬರ್ ಸೆಕ್ಯೂರಿಟಿ ಇಂಟರ್ನ್ಶಿಪ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನೀವು ಹೊಸಬ್ರಾಗಿ ಇಲ್ಲಿ ವಿಸಿಟ್ ಮಾಡುವಾಗ ಮೊದಲಾಗಿ ನೀವು ಇಲ್ಲಿ ಸೈನ್ ಅಪ್ ಮಾಡಿಕೊಂಡು ನಿಮ್ಮದು ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೋಬೇಕು. ನಂತರ ಸೈನ್ ಇನ್ ಮಾಡ್ಕೊಳ್ಳಿ. ಓಕೆ, ರಿಜಿಸ್ಟರ್ ಆದಮೇಲೆ ಇಲ್ಲಿ ಕೆಲವೊಂದು ಮಾಹಿತಿ ಕೇಳ್ತಾರೆ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ಮಾರ್ಕ್ಸ್ ಕಾರ್ಡು, ಸ್ಕೂಲ್ ಡೀಟೇಲ್ಸ್ ಎಲ್ಲನೂ ಕೇಳ್ತಾರೆ. ಎಲ್ಲನೂ ಫಿಲ್ ಮಾಡ್ಕೋಬೇಕಾಗುತ್ತೆ. ನಂತರ ಕೆಲವೊಂದು ಡಾಕ್ಯುಮೆಂಟ್ಗಳು, ಆಧಾರ್ ಕಾರ್ಡು ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡು ಇದನ್ನು ಕೂಡ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ, ಹಾಗೆ ನಿಮ್ಮ ರಿಸ್ಯೂಮ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಂತರ ಸಬ್ಮಿಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಅನ್ನ. ಓಕೆ, ಇದರಿಂದ ನಿಮಗೆ ಯಾವ್ದು ಬೆನಿಫಿಟ್ ಇದೆ ಅಂತ ನೋಡ್ಕೋಬಹುದು. ಅರ್ಲಿ ಎಕ್ಸ್ಪೋರ್ಟ್ಸಲ್ಲಿ ಸೈಬರ್ ಸೆಕ್ಯೂರಿಟಿ, ಪ್ರಾಕ್ಟೀಸ್ ನಾಲೆಜು, ಕರಿಯರ್ ಕಿಕ್ ಸ್ಟಾರ್ಟು, ನೆಟ್ವರ್ಕಿಂಗ್ ಎಕ್ಸ್ಪರ್ಟ್ಸು, ಪರ್ಸನಲ್ ಜಾಬ್ ಪಾತ್ವೇ ತುಂಬ ಎಲ್ಲ ನಿಮಗೆ ಇಲ್ಲಿ ಫಾಯ್ದಾ ಇದೆ. ಓಕೆ, ಹಾಗಾಗಿ ನೀವು ಈಸಿಯಾಗಿ ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಅದು ಕೂಡ ಫ್ರೀ ಆಗಿರೋದ್ರಿಂದ ನೀವು ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಅದು ಕೂಡ BTech BSc ಇವರು ಅಂತೂ ಇದನ್ನು ಮಿಸ್ ಮಾಡಲೇಬಾರ್ದು. ಓಕೆ, ಅದು ಯಾವ ರೀತಿ ಅಪ್ಲೈ ಮಾಡೋದು ಅದನ್ನು ಹೇಳಿಕೊಡ್ತೀನಿ. ಓಕೆ, ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ. ನೋಡ್ಕೋಬಹುದು, ರಿಜಿಸ್ಟ್ರೇಷನ್ ಪೋರ್ಟಲ್ ಆಲ್ರೆಡಿ ಹೇಳಿದ್ದೀನಿ, ಪೋರ್ಟಲ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ. ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೀವೊಂದು ಹೊಸ ವೆಬ್ಸೈಟ್ಗೆ ವಿಸಿಟ್ ಮಾಡ್ತೀರಾ. ಆ ವೆಬ್ಸೈಟ್ ಅಲ್ಲಿ ಯಾವ ರೀತಿ ನೀವು ಇದನ್ನ ಅಪ್ಲೈ ಮಾಡೋದು ಅಂದ್ರೆ ಇಂಟರ್ನ್ಶಿಪ್ಗೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೋಬಹುದು, ಇವ್ರಿಗೆ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಓಪನ್ ಆಗಿದೆ. ಓಪನ್ ಆದ ಕೂಡಲೇ ಇಲ್ಲಿ ನಮ್ಗೆ ಮೊದಲಾಗಿ ಕೇಳ್ತಾ ಇದ್ದಾರೆ ಸೈನ್ ಅಪ್ ಮಾಡ್ಕೊಳ್ಳಿ ಅಂತ. ಓಕೆ, ಸೈನ್ ಅಪ್ ಮಾಡ್ಕೊಂಡ ನಂತರ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆದ್ಮೇಲೆ ನೀವು ಇಲ್ಲಿ ಜಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಹಾಗೆ ಯಾವುದೇ ರೀತಿಯ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಪೋರ್ಟ್ ಮಾಡೋದ್ರ ಮೂಲಕ ನಿಮಗೆ ಆನ್ಸರ್ ಕೂಡ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಿಮಗೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.